ನೋಡಿ ಗೈಸ್, ರೆಡ್ಗೂ ಮುಂಚೆ ಬ್ಲ್ಯಾಕ್ ಹೊಡೆದು ಇರೋ ಪ್ಯಾನ್ ಎಲ್ಲ ಕಟ್ತಾವನೆ. ಕಟ್ಟು. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂತ ನೀವು ನೋಡ್ತಾನೆ ಇದ್ದೀರಾ. ಇವತ್ತು ವೀಕ್ ಆಫ್ ಇದ್ದಿದ್ದರಿಂದ ಕೆಲಸ ಸ್ವಲ್ಪ ಜಾಸ್ತಿನೇ ಇತ್ತು ಮನೇಲಿ. ನಮ್ಮಮ್ಮ ಬೆಳಗ್ಗೆನೇ ತಿಂಡಿ ಸಾಂಬಾರು ಏನೇ ಇದ್ರೂ ಮಾಡಿಟ್ಟು ಹೊಲ್ದಲ್ಲಿ ಏನಾದರೂ ಕೆಲಸ ಇದ್ದರೆ ಹೋಗ್ತಾರೆ ಹೊರಗಡೆ. ಸೊ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡೋದು, ಮನೆಯೆಲ್ಲ ಕ್ಲೀನ್ ಮಾಡೋದು, ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಅವರಂತೂ ಫುಲ್ ಖುಷಿ ಆಗಿಬಿಡ್ತಾರೆ. ನನ್ನ ಸಿಬ್ಲಿಂಗ್ಸ್ ಯಾರೂ ಇರಲಿಲ್ಲ. ಸೊ ಹಾಗಾಗಿ ನನಗೂ ಅದೇ ಟೈಮಲ್ಲಿ ವೀಕ್ ಆಫ್ ಇದೆ. ಸೊ ಕೆಲಸ ಎಲ್ಲ ನನ್ನದೇ ಆಯಿತು. ಬೆಳಗ್ಗೆ ಊಟ ತಿಂಡಿ ಏನೇ ಆದ್ರೂ ಒಂದು ರೌಂಡು ಕಿಚನ್ನ ಕ್ಲೀನ್ ಮಾಡಿಬಿಡ್ತೀವಿ. ಇಲ್ಲ ಅಂದರೆ ಮತ್ತೆ ಏನು ಬಂದು ಕಿಚನಲ್ಲಿ ಮಾಡೋಕ್ಕೆ ಮನಸ್ಸಾಗಲ್ಲ. ಸೊ ಇದೆಲ್ಲ ಆದಮೇಲೆ ಹಾಲೆಲ್ಲ ಕಾಯಿಸಿಟ್ಬಿಟ್ಟು ಟೀ ಬೇಕು ಅಂತ ಹೇಳಿದ್ರು. ಟೀ ಎಲ್ಲ ಮಾಡಿಕೊಟ್ಟೆ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಅದನ್ನೆಲ್ಲ ಜೋಡಿಸಿ ಶೆಲ್ಫು, ಗ್ಯಾಸ್ ಸ್ಟವು ಎಲ್ಲ ಒರೆಸ್ಕೊಂಡೆ. ಏಕೆಂದರೆ ಒಂದು ರೌಂಡ್ ಕ್ಲೀನಿಂಗ್ ಅಂದರೆ 0 to ಫುಲ್ ಸ್ಕ್ರ್ಯಾಚಿಂದ ಮಾಡಿಬಿಡ್ತೀನಿ ಕ್ಲೀನಿಂಗು. ಸೊ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸಿಂಕ್ ಎಲ್ಲ ವಾಶ್ ಮಾಡಿ, ಟೈಲ್ಸ್ ಎಲ್ಲ ಒರೆಸಿ ನೀಟಾಗಿ ಎಲ್ಲ ಆರ್ಗನೈಸ್ ಮಾಡಿ ಇಟ್ಟೆ. ಸೊ ಇದೆಲ್ಲ ನನಗೆ ಬಂದಿರೋದು ನಮ್ಮ ಅಕ್ಕನಿಂದ. ಹಾಗೆ ನಮ್ಮಮ್ಮ ಹೊರಗಡೆಯಿಂದ ಬಂದರು. ಬಟ್ಟೆ ಎಲ್ಲ ವಾಶ್ ಮಾಡ್ತೀನಿ ಹಾರಾಕು ಅಂತ ಹೇಳಿದರು. ಯೂಶ್ವಲಿ ನಾವೇನು ಮಾಡಲ್ಲ, ನಮ್ಮಮ್ಮನೇ ಬಟ್ಟೆ ಎಲ್ಲ ವಾಶ್ ಮಾಡಿ ಕೊಡ್ತಾರೆ. ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಊಟ ಮಾಡೋಣ ಅಂತೇಳಿ ನೋಡ್ತಾ ಇದ್ದೆ. ನನ್ನ ತಮ್ಮನೂ ಬಂದ, ಅವನಿಗೂ ಇಟ್ಕೊಂಡು ಫುಲ್ಲು ಮಜಾ ಮಾಡ್ಕೊಂಡು ಕೂತಿದ್ದೆ. ಸೊ ಕೆಲಸ ಎಲ್ಲ ಆದಮೇಲೆ ಏನಾದರೂ ಇದ್ದರೆ ಕಟ್ ಮಾಡ್ಕೊಂಡು ತಿಂತೀನಿ ವೆಜಿಟೇಬಲ್ಸ್. ಹಾಗೆ ನಮ್ಮ ಅಜ್ಜಿ ರಾಗಿ ಮಲ್ಟ್ ಬೇಕು ಅಂತ ಹೇಳಿದ್ರು. ಹಾಗೆ ಏನೇನೋ ಸೊಪ್ಪು ತಂದು ಬೇಯಿಸ್ಕೊಡು ಅಂತ ಹೇಳ್ತಾರೆ, ಅದನ್ನೆಲ್ಲ ಮಾಡಿಕೊಟ್ಟೆ. ಸೊ ಬಟ್ಟೆ ಎಲ್ಲ ಹಾರಾಕ್ಬಿಟ್ಟು ಒಂದು ರೌಂಡ್ ಕಸ ಎಲ್ಲ ಗುಡಿಸ್ಬಿಡೋಣ ಅಂತೇಳಿ ಮನೆ ಎಲ್ಲ ಫುಲ್ ಸ್ವಚ್ಛ ಮಾಡ್ತಾ ಇದ್ದೆ ಗೈಸ್. ಎಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ಹೊಲಕ್ಕೆ ಹೋದೆ ಒಂದು ರೌಂಡು ರಿಫ್ರೆಶ್ಮೆಂಟ್ಗೆ. ನಮ್ಮ ಅಜ್ಜಿ ವಾಕ್ ಮಾಡ್ತಾಯಿದ್ರು. ಸೊ ಇವತ್ತಿನ ದಿನ ಹೀಗಿತ್ತು. ಇದಾದಮೇಲೆ ಫೇಸ್ ಮಾಸ್ಕ್ನ ಯೂಸ್ ಮಾಡಿದೆ. ನಿಮ್ಗೇನಾದರೂ ರೆಮಿಡಿ ಬೇಕಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.